ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ತುಂಬ ದಿವಸ ಹೋಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಏನು ಮಾತಾಡೋಣ ಅಂತ ಅಂದ್ಕೊತಿದ್ದೀನಿ ಅಂದರೆ ಒಂದು ಸ್ವಲ್ಪ ಜನ ಇರ್ತಾರಲ್ಲ ಗೈಸ್, ಒಂದು ಹುಡುಗಿನ ಹೆಂಗಾದರೂ ಮಾತಾಡ್ತಾರೆ, ಹೆಂಗಾದರೂ ಹೇಳ್ತಾರೆ. ಅವ್ರೇನು ಗೊತ್ತಾ, ಹಿಂದೆ ಮಾತಾಡಬಾರ್ದು, ಮುಂದೆ ಬಂದು ಮಾತಾಡಿ. ನಿಮ್ಗೇನಾದರೂ ಮಾಡೋದು ನಾನು ತಪ್ಪು ಅನಿಸಿದ್ರೆ ಹೇಳಿ, ಬಟ್ ನಾನು ಯಾರ ತಂಟೆಗೂ ಹೋಗಲ್ಲ. ನಾನಾಯಿತು, ನನ್ನ ಜೀವನ ಆಯಿತು, ಆ ಥರ ಬದುಕ್ತಾ ಇದ್ದೀನಿ ನಾನು ಜೀವನದಲ್ಲಿ. ಅಂದರೆ ನನಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ, ಒಂದು 5 ಇಯರ್ಸಿಂದ ಅಂದ್ಕೊಂಡಿದ್ದೆ ಗೈಸ್. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ 5 ಇಯರ್ಸಿಂದ ಅಂದ್ಕೊತಾನೇ ಇದೆ ನಾನು, ಬಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಏನು ಗೊತ್ತಾ ರೀಸನ್ನು? ಅದು ಜನ ಹೆಂಗೆ ರಿಸೀವ್ ಮಾಡ್ತಾರೋ, ಏನು ಅಂದ್ಕೊತಾರೋ, ಇದೇ ಭಯದಲ್ಲೇ ನಾನು ಎಷ್ಟೋ ಕೆಲಸಗಳನ್ನ ಬಿಟ್ಟಿದ್ದೀನಿ. ಏನೇನು ಹಿಂದೆ ಮಾತಾಡ್ಕೊತಾರೋ, ಹೆಂಗೆ ಇದು ಮಾಡ್ತಾರೋ, ತುಂಬ ಇನ್ನರ್ ಫೀಲಿಂಗಲ್ಲಿತ್ತು ಗೈಸ್. ಈ ಥರ ಯಾರೋ ಏನಾದರೂ ಮಾತಾಡ್ತಾರ, ಇದು ಮಾಡಿದ್ರೆ ತಪ್ಪೇನು ಮಾಡ್ತಾಯಿಲ್ಲ, ಕೆಲಸ ಮಾಡೋಕ್ಕೆ ಗೈಸ್. ನಾನು ದುಡಿಬೇಕು ಅಂತ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಫೈನಾನ್ಷಿಯಲಾಗಿ ಇಂಡಿಪೆಂಡೆಂಟ್ ಆಗಬೇಕು. ಒಬ್ಬರ ಮೇಲೇ ಎಲ್ಲ ಡಿಪೆಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಬಾಡಿಗೆ ಮನೇಲಿರೋರು. ಮಕ್ಕಳನ್ನ ಸ್ಕೂಲ್ಗೆ ಓದಿಸ್ಬೇಕು, ಅವ್ರಿಗೆ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು. ನಮ್ಮದೊಂದು ಶಾಪ್ ಇದೆ, ಆ ಶಾಪು ನಡೀತಾ ಇದೆ. ನಾನೇ ನೋಡ್ಕೊಳ್ಳೋದು. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವರು ಬಂದು ನೋಡ್ಕೊತಾರೆ. ಇಬ್ಬರು ನಾವು ಮ್ಯಾನೇಜ್ ಮಾಡ್ಕೊತೀವಿ. ಹಿಂದೆ ಇರ್ತಾರಲ್ಲ ಗೈಸ್, ಕೆಲವೊಬ್ಬರು ಬೆರಳು ತೋರಿಸಿ ಮಾತಾಡ್ತಾರೆ. ಎಲ್ಲ ಮಾಡಿದ್ದಾರೆ, ಮಾಡಲಿ, ನಾವೇನು ತಪ್ಪು ಮಾಡಿಲ್ಲ, ಯಾರು ತಲೆ ಹೊಡೆದು ಬರ್ತಾ ಇಲ್ಲ. ನಮ್ಮ ಕಷ್ಟ ನಮ್ಗೆ ಏನು ಗೊತ್ತಾ, ಒಬ್ರ ಹತ್ರ ಹೋಗಿ ಕೈ ಚಾಚ್ಬಿಟ್ಟು ಅದೆಲ್ಲ ಇಷ್ಟ ಆಗಲ್ಲ. ನಾವು ಸ್ವಂತವಾಗಿ ಬದುಕಬೇಕು, ನಾವು ಸ್ವಂತವಾಗಿ ಮಾಡ್ಕೊಂಡಿದ್ದೀವಿ. ಯಾರ ಹತ್ರನೂ ಕೈ ಚಾಚಬಾರ್ದು ಅನ್ನೋ ನಮ್ಮದು ಇಂಟೆನ್ಷನ್ ಅಷ್ಟೇ. ಒಬ್ಬನ ಹರ್ಟ್ ಮಾಡಬೇಕು ಅದೆಲ್ಲ ನಮಗೆ ಇಲ್ಲವೇ ಇಲ್ಲ ಗೈಸ್. ಎಲ್ಲರೂ ಚೆನ್ನಾಗಿರ್ಬೇಕು. ನನ್ನ ಫ್ಯಾಮ್ಲಿ ಅಂದಮೇಲೆ ನನ್ನ ಫ್ಯಾಮ್ಲಿ ತುಂಬ ಇಷ್ಟ ಗೈಸ್. ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು. ಬಟ್ ಅದು ಬರ್ತಾ ಏನಾಯಿತು ಅಂದರೆ, ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ. ಅದೇ ಥರ ನಡೀತಾ ಇತ್ತು. ಪಾಪ ಅವರು ಇಷ್ಟ ಇಲ್ಲದ ಮೇಲೆ ನಾವೆಲ್ಲ ಫೋರ್ಸ್ ಮಾಡಿ ಅದೆಲ್ಲ ಇರೋಕ್ಕಾಗಲ್ಲ. ಇಲ್ಲಿ ನಾವು ಹೋದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ಹೋಗೋದ ಬೇಡ. ಅವ್ರಿಗೆ ಪರ್ಸ್ನಲ್ ಲೈಫ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾವು ಆ ಥರ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಾಯಿದ್ವಿ. ಮುಂಚೆಯಿಂದ ತುಂಬ ನನಗೆ ಫ್ಯಾಮ್ಲಿ ಅಂದರೆ ಅವರು ಬರಬೇಕು, ನಾವು ಹೋಗಬೇಕು. ಅಂದರೆ ರಿಲೇಟಿವ್ಸ್ ಅಲ್ಲದೆ ಅವರು ಫ್ರೆಂಡ್ಸು, ಫ್ಯಾಮ್ಲೀಸ್ ಇರ್ತಾರಲ್ಲ, ಅವ್ರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ಮುಂಚೆಯಿಂದ ನಾನು ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಬೆಳೆದಿದ್ದು. ಅವರೆಲ್ಲ ತುಂಬ ನನಗೆ ಅಟ್ಯಾಚ್ಮೆಂಟ್ ಇದ್ದಾರೆ. ಮದುವೆ ಆಗೋಕ್ಕೆ ಮುಂಚೆ ನಮ್ಮ ಅಜ್ಜಿ ಮನೇಲಿ ಬೆಳೆದಿದ್ದು ಗೈಸ್. ನಮ್ಮ ಸೋದರತ್ತೆ, ಅತ್ತೆ, ಮಾವ, ಅಜ್ಜಿ, ತಾತ. ಮದುವೆ ಆದಮೇಲೆ ನಾವು ಬೇರೆ ಸಪ್ರೇಟಾಗಿ ಈ ಥರ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಬೆಳೆದಿದ್ದು ಗೈಸ್. ನಾನು ಏನು ಗೊತ್ತಾ, ನನಗೆ ಫ್ಯಾಮ್ಲಿ ಅಂದರೆ ಇಷ್ಟ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಒಂದೇ ಕಡೆ ಬೆಳೆದಿದ್ದೀನಿ. ಮದುವೆ ಆದಮೇಲೆ ಆಚೆ ಬಂದಿದ್ದು ಅದೆಲ್ಲ ನನಗೆ ಅಂದರೆ ತುಂಬ ಅಂದರೆ ಫ್ಯಾಮ್ಲಿ ಅಂದ್ರೇ ಇಷ್ಟ. ಬಟ್ ಎಲ್ಲರ ಜೊತೆನೂ ಇರಬೇಕು ಅಂತ ಇಷ್ಟ. ಎಲ್ಲರೂ ಹಂಗಿರಲ್ಲ. ಓಕೆ, ಇಟ್ಸ್ ಓಕೆ. ಏನಾದರೂ ಪ್ರಾಬ್ಲಮ್ ಆಗಿದೆ, ಗೊತ್ತಿಲ್ಲ ನನಗೇನಾಗಿದೆ ಅಂತ. ಬಟ್ ಒಂದು ಹುಡುಗಿನ ಬೆರಳು ಕೊಟ್ಟು ತೋರಿಸೋದು, ಏನಾದರೂ ತಪ್ಪು ಮಾಡ್ತಾ ಇಲ್ಲ. ನಾನು ಏನೂ ಮಾಡಿಲ್ಲ, ಯಾರಿಂದನೂ ಯಾರಿಗೂ ಹೇಗೆ ಹೇಳಕ್ಕೆ ಹೋಗಿಲ್ಲ. ಏನಂತನೂ ಇವ್ರು ಹೇಳಿದ್ದು ಅವ್ರ ಹತ್ರ ಹೇಳಿಲ್ಲ. ಗೊತ್ತಿಲ್ಲ ಗೈಸ್ ಏನಾಗಿದೆ ಅಂತ. ಬಟ್ ಎಲ್ಲರೂ ದೂರ ಇದ್ದಾರೆ, ನಾನು ದೂರ ಇದ್ದೀನಿ. ಓಕೆ, ಯಾಕೋ ಹೇಳಬೇಕು ಅಂತ ಅನಿಸ್ತು. ಏನು ಗೊತ್ತಾ, ಸೊಸೈಟಿ ಹೆಂಗೆ ನಡೀತಾ ಇದೆ ಅಂತ ತುಂಬ
ತುಂಬ ಬ್ಯಾಡ್ ಆಗಿದೆ ಗೈಸ್. ಒಂದು ಚಿಕ್ಕ ಮಗುನೂ ಬಿಡಲ್ಲ. ಇಂಥ ಸೊಸೈಟಿಯಲ್ಲಿ ನಾವು ಆಚೆ ಹೋಗಿ ಹೆಂಗೆ ದುಡಿಯೋದು, ಏನು ಮಾಡೋದು? ನನಗೆ ಎಷ್ಟು ಯೋಚನೆ ಮಾಡ್ತಾಯಿದ್ರೆ ಎಷ್ಟು ಭಯ ಆಗ್ತಿದೆ ಅಂದರೆ ತುಂಬ ಭಯ ಆಗ್ತಿದೆ. ಒಂದು ನನ್ನ ಮಗಳನ್ನ ನಾನು ಆಚೆ, ಅವಳು ಹೋಗೋಕ್ಕೆ ಭಯಪಡ್ತಾಳೆ. ಅವಳು ಎಲ್ಲೂ ಹೋಗಲ್ಲ. ಇಂಥದ್ರಲ್ಲಿ ನಾನು ಹೋಗಿ ಆಚೆ ದುಡ್ದು ಬಂದು ಇದೆಲ್ಲ ಆಗಲ್ಲ ಗೈಸ್. ಅದಕ್ಕೆ ನಾನು ಏನು ಮಾಡೋಣ ಅಂತ ನಾನು 5 ಇಯರ್ಸಿಂದನೇ ಯೋಚನೆ ಮಾಡ್ತಾ ಇದ್ದೆ. ಮಾಡೋಣ, ಏನಾಗುತ್ತೆ, ಏನಾದ್ರು ತಪ್ಪು ಮಾಡ್ತಿಲ್ಲ. ನಾವು ಒಂದು ಜನಕ್ಕೆ ಒಂದು ಇನ್ಫಾರ್ಮೇಷನ್ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ನಾವೊಂದು ಆ್ಯಪಲ್ಲಿ ದುಡಿತಾ ಇರೋದು, ನಾವು ನಮ್ಮ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೋಡ್ಬಿಟ್ಟು ಇವಾಗೇ ನಮಗೇನು ದುಡ್ಡೆಲ್ಲ ಸಿಗಲ್ಲ. ಸ್ವಲ್ಪ ಕಷ್ಟಪಟ್ರೆ ತಾನೇ ಗೈಸ್ ನಾವು ಜೀವನ ಮಾಡೋದು. ಅದಕ್ಕೆ ಅದೂ ಒಂದು ಕೆಲಸನೇ. ಯಾವಾಗಲೂ ನಾನು ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಆದಷ್ಟು ಜನಕ್ಕೆ ದೂರ ಇರೋದೇ ಬೆಟರ್ ಅನಿಸ್ತು. ಎಷ್ಟೇ ಏನೇ ಮಾಡಿದ್ರು, ಒಳ್ಳೇದು ಮಾಡಿದ್ರು ಯಾರಿಗೂ ಇಷ್ಟ ಆಗಲ್ಲ ಗೈಸ್. ಆದರೆ ಕೆಟ್ಟದ್ದು ಮಾಡ್ತಾರಲ್ಲ ಅವ್ರು ತುಂಬ ಒಳ್ಳೆಯವ್ರು ಅನಿಸ್ತಾರೆ ಜನಕ್ಕೆ. ನಮ್ಮಲ್ಲಿ ಏನೂ ಇರಲ್ಲ, ಯಾಕಂದರೆ ನಮ್ಮ ಫೈನಾನ್ಷಿಯಲ್ ಸ್ಟ್ರಾಂಗ್ ಇಲ್ಲ ಅಲ್ವಾ. ಅವ್ರಿಗೆಲ್ಲ ಫೈನಾನ್ಷಿಯಲ್ ಸ್ಟ್ರಾಂಗ್ ಇರ್ತಾರೆ, ಅವರೆಲ್ಲ ತುಂಬ ಇಷ್ಟ ಆಗುತ್ತೆ. ಓಕೆ, ಮಾತಾಡಲಿ, ಯಾರು ಏನಾದರೂ ಅನ್ನಲಿ, ಹಿಂದೆ ಮಾತ್ರ ಮಾತಾಡಬೇಡಿ ಗೈಸ್. ಬಂದು ನನ್ನ ಹತ್ರ ಹೇಳಿ ಏನಾದ್ರು ತಪ್ಪು ಮಾಡಿದ್ರೆ ತಿದ್ಕೊತೀನಿ. ಇಲ್ಲ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ, ಏನಾದರೂ ತಪ್ಪು ಮಾಡಿ, ಏನಾದ್ರು ತಪ್ಪಾಗಿ ಮಾತಾಡಿದ್ದೀನ, ಫ್ಯಾಮ್ಲಿ ಬಗ್ಗೆ ಏನಾದರೂ ಹೇಳಿದ್ದೀನಿ. ನಮ್ಮ ಫ್ಯಾಮ್ಲಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ಜನರಲ್ ಆಗಿ ನಾನು ಮಾತಾಡ್ತಾ ಇರೋದು. ಏನು ನಡೀತಾ ಇದೆ, ಹೆಂಗಿದ್ದಾರೆ, ಬೇರೆಯವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವ್ರು ಹಿಂಗಿರ್ತಾರ, ಅಷ್ಟು ಅಂದರೆ ಜನರಲ್ಲಾಗಿ ಯೋಚನೆ ಮಾಡ್ತಾರೆ, ಪ್ರಾಕ್ಟಿಕಲ್ ಆಗಿರ್ತಾರೆ, ಹಿಂಗೆಲ್ಲ ಇರ್ತಾರೆ. ನಾವ್ಯಾಕೆ ಇರಬಾರ್ದು, ನಾವ್ಯಾಕೆ ಇದು ಮಾಡ್ಕೊಬಾರ್ದು ಅನ್ನೋ ಥಾಟ್ ಅಷ್ಟೇ. ಬಿಟ್ಟರೆ ನಾನು ಬೇರೆ ಯಾರಿಗೂ ಹರ್ಟ್ ಮಾಡಬೇಕು, ಇಲ್ಲ ಅವ್ರನ್ನ ಕೆಳಗಡೆ ಹಾಕಿ ಮಾತಾಡಬೇಕು, ಇಲ್ಲ, ನಾನು ಅದೆಲ್ಲ ಮಾಡಲ್ಲ ಗೈಸ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಆ ಥರ ಇಂಟೆನ್ಷನ್ ಇದ್ದಿದ್ರೆ ನಾನು ಈ ಥರ ಎಲ್ಲ ಇರ್ತಾ ಇರಲಿಲ್ಲ. ಒಬ್ರಿಗೆ ಒಳ್ಳೇದಾಗಬೇಕಂತಲೇ ಬಯಸ್ತೀನಿ, ಎಲ್ಲರೂ ಚೆನ್ನಾಗಿರೋಣ. ಒಂದು ಹುಡುಗಿ ಬಗ್ಗೆ ಕೆಟ್ಟದಂಗೆ ಮಾತಾಡೋದು ನಿಲ್ಲಿಸಿ. ಅವ್ರಿಗೆ ಎಷ್ಟು ಪೇನ್ ಆಗುತ್ತೆ ಅಂದರೆ ಅಷ್ಟು. ನಾನೇನು ತಪ್ಪು ಮಾಡಿಲ್ಲ ಅಂದರೆ, ನಾನು ತಪ್ಪು ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇರೋದು. ಏನಾಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ? ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ತಪ್ಪಾ? ಅದಕ್ಕೊಂದು ಬ್ಯಾಡ್ ಇಂಪ್ರೆಷನ್ ಇದೆಯಾ? ಅಂದರೆ ಫೇಸ್ ರಿವೀಲ್ ಮಾಡೋದು, ಫೇಸ್ ತೋರಿಸಿ ಮಾತಾಡೋದು, ಅದು ಬ್ಯಾಡ್ ಮಾಡೋರಿಗೆ ಅದು ಗೊತ್ತಾಗುತ್ತೆ. ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡಿಕೊಂಡು ಅವ್ರು ಓಕೆ ಅಂದಮೇಲೆ ಅವರು ವಿಡಿಯೋದಲ್ಲಿ ಬರ್ತಾರೆ, ಅವ್ರ ಜೊತೆನೇ ಮಾಡೋದು. ಬೇರೆ ರಾಂಗಾಗಿ ಏನು ಮಾಡ್ತಾ ಇಲ್ಲ, ಮಾಡ್ತಾನೂ ಇಲ್ಲ. ಫ್ಯಾಮ್ಲಿ ಥರನೇ ಮಾಡ್ತಾ ಇರೋದು. ತುಂಬ ಲೈಕ್ಸ್ ಬರುತ್ತೆ, ಎಷ್ಟೋ ಜನ ಇಷ್ಟಪಡ್ತಾರೆ. ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಗೈಸ್. ಇದರಿಂದ ನಾವು ದುಡಿಬೋದಂದರೆ ಏನಕ್ಕೆ ಮಾಡಬಾರ್ದು? ಮನೇಲಿದು ಒಂದು ಸಂಪಾದನೆ ತಾನೆ, ಹೆಲ್ಪ್ ಆಗುತ್ತೆ ಗೈಸ್. ಒಂದು ಹೆಣ್ಮಕ್ಳಿಗೆ ಯೋಚನೆ ಮಾಡಿ ಪ್ಲೀಸ್. ಈ ಥರ ಎಲ್ಲ ಬ್ಯಾಡಾಗೆಲ್ಲ ಥಿಂಕ್ ಮಾಡೋದು, ಬ್ಯಾಕಲ್ಲಿ ಮಾತಾಡೋದು, ಫ್ರಂಟಲ್ಲಿ ಮಾತಾಡೋದು, ನಮ್ಮ ಎದುರುಗಡೆ ಬಂದಾಗ ಎಷ್ಟೋ ಚೆನ್ನಾಗಿ ಏನು ಇವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನು ಬ್ಯಾಡಾಗಿ ಮಾತಾಡ್ತಾ ಇಲ್ಲ ಅಂತ ಅನ್ಕೋಬೇಕು. ಆಮೇಲೆ ನಮ್ಮ ಜೊತೆ ನಮ್ಮ ಹಿಂದೆನೇ ಮಾತಾಡೋದು, ಇದೆಲ್ಲ ನಡೀತಾ ಇರುತ್ತೆ. ಇರಲಿ, ನಡೀಲಿ ಗೈಸ್, ಎಷ್ಟು ದಿನ ನಡೆಯುತ್ತೆ. ನಾವೇನು ಅನ್ನೋದು ನನ್ನ ಕೆಲಸದಲ್ಲಿ ತೋರಿಸ್ತೀನಿ ಅಷ್ಟೇ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆಯಾ? ಇಲ್ಲ ಯಾವ ಥರ ವಿಡಿಯೋ ಮಾಡಬೇಕು, ಹೆಂಗಿರಬೇಕು ಏನು ಅಂತ ನನಗೆ
ಕಮೆಂಟಲ್ಲಿ ತಿಳಿಸಿ. ಯಾವ ಥರ ವೀಡಿಯೋಸ್ ಎಂಟರ್ಟೈನ್ ಆಗುತ್ತೆ ಜನಕ್ಕೆ, ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಗೈಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಬೆಳೆಸಿಗೆ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಆಮೇಲೆ ಯಾವ ಥರ ಬರ್ತಾ ಇದೆ ವೀಡಿಯೋಸ್ ಎಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆಯಾ, ಏನಾದರೂ ತಿಳ್ಕೊಬೇಕಾ, ಏನು ಮಾಡಬೇಕು, ಹೆಂಗಿದೆ ಏನು ಅಂತ ಕಮೆಂಟಲ್ಲಿ ಹಾಕಿ. ಆಮೇಲೆ ಕೆಲವೊಬ್ರು ಇರ್ತಾರಲ್ಲ ಗೈಸ್, ಏನೂ ಮಾಡದೆ ಹೋದ್ರು ಏನೋ ಒಂದು ಕೆದಕಿ, ಏನೂ ಆಗೇ ಇರಲ್ಲ, ಏನೂ ಇದೇ ಆಗಲ್ಲ, ಬಟ್ ಸಾಯಿಸೋವರೆಗೂ ಹೋಗಿರ್ತಾರೆ, ಇದೇನೇನೋ ಮಾಡ್ತಾರಲ್ಲ ಗೈಸ್. ಬೇಡ, ಇರೋವರೆಗೂ ಚೆನ್ನಾಗಿರೋಣ, ಹೋದ್ಮೇಲೆ ಯಾರು ಏನೂ ತಗೊಂಡೋಗಲ್ಲ ಗೈಸ್. ಇರೋವಾಗ ಚೆನ್ನಾಗಿರ್ಬೇಕು, ಖುಷಿಯಿಂದ ಇರೋಣ. ಇದ್ದಾಗಲೇ ಎಲ್ಲರನ್ನೂ ಮಾತಾಡ್ಸೋಣ, ಖುಷಿ ಪಡಿಸೋಣ, ಏನು ತಗೊಂಡೋಗಲ್ಲ ಗೈಸ್. ಜಿದ್ದು ಸಾಧಿಸ್ಬಿಟ್ಟು ಏನು, ಇವಾಗ ನೋಡಿ ಹೆಂಗ್ ನಡೀತಾ ಇದೆ ಕಾಲೇಜಲ್ಲೂ, ಚಿಕ್ಕ ಮಕ್ಕಳೆಲ್ಲ ಚಾಕು ಮೊಚ್ಚು ಎಲ್ಲ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದನ್ನ ನೋಡಿ ಹೆಂಗ್ ಭಯ ಆಗುತ್ತೆ ಗೊತ್ತಾ. ಹಿಂಗಾಗಿದೆಯಾ ಸೊಸೈಟಿ, ಹಿಂಗಾಗಿದೆಯಾ ಪ್ರಪಂಚ, ಹಿಂಗೆಲ್ಲ ಇರ್ತಾರೆ ಜನ. ಆದರೆ ಕೆಲವ್ರಿಗೆ ಹೆಲ್ಪ್ ಮಾಡೋಣ, ನಮ್ಮ ಕೈಯಲ್ಲೇ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಇಲ್ಲ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದು ಬೇಡ. ಈ ಥರ ನನ್ನ ಇಂಟೆನ್ಷನ್ ಇದೆ ಗೈಸ್. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಮ್ಮ ಫ್ಯಾಮ್ಲಿ ಎಲ್ಲ ಚೆನ್ನಾಗಿರೋಣ, ನನ್ನ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲರೂ ಚೆನ್ನಾಗಿರೋಣ. ನನ್ನ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಿ, ಏನೋ ತಪ್ಪಾದರೆ ಹೇಳಿ. ಇಷ್ಟು ಬಿಟ್ಟರೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ ಗೈಸ್. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಎಲ್ಲ ಚೆನ್ನಾಗಿರೋಣ, ಬನ್ನಿ ಮಾತಾಡೋಣ. ಯಾರಿಗದು ಹರ್ಟ್ ಆಗಿದೆ ಹೇಳಿ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೂ ಹರ್ಟ್ ಆಗಬೇಕು, ಯಾರಿಗೂ ಇದಾಗಬೇಕು ಅಂತಲ್ಲ. ನನಗೆ ತುಂಬ ಬೇಜಾರಾಗಿತ್ತು, 1 ತಿಂಗಳಿಂದ ನಂಗೆ ಹುಷಾರಿಲ್ಲ ಗೈಸ್. ಯೋಚನೆ ಮಾಡಿ ಎಷ್ಟು ಇದಾಗಿದೆ ಅಂದರೆ, ನನಗೆ ಗೊತ್ತು ನನ್ನ ಜೀವನ ಹೆಂಗಿತ್ತು, ಹೆಂಗಾಯಿತು, ಏನಾಯಿತು. ನಮ್ಮಮ್ಮ ಸಿಂಗಲ್ ಪೇರೆಂಟ್ ಗೈಸ್. ನಮ್ಮಮ್ಮ ನನ್ನ ಚಿಕ್ಕ ವಯಸ್ಸಿಂದನೂ ಸಿಂಗಲ್ ಪೇರೆಂಟು. ನಮ್ಮ ಅಜ್ಜಿ ತಾತ ಮನೇಲಿ ಬೆಳೆದಿದ್ದು. ಆ ಜೀವನ ಯಾರಿಗೂ ಬೇಡ, ಅದೇ ಥರನೇ ನಡೆದಿದೆ. ಅದಕ್ಕೆ ನನ್ನ ಮಕ್ಕಳು ಆ ಥರ ಇರಬಾರ್ದು, ಅವ್ರಿಗೆ ಒಳ್ಳೆ ಫ್ಯೂಚರ್ ಕೊಡಬೇಕು, ಅವ್ರು ಚೆನ್ನಾಗಿ ಓದಬೇಕು ಅನ್ನೋ ನಂದೇನು ಒಂದೇ ಇಂಟೆನ್ಷನು. ಎಲ್ಲ ಫ್ಯಾಮ್ಲಿ ಜೊತೆ ಮಿಂಗಲ್ ಆಗಬೇಕು, ಎಲ್ಲರೂ ಇರಬೇಕು ಅನ್ನೋ ಭಾವನೆ ಬಿಟ್ಟರೆ ನನಗೆ ಎಂಥ ಕೊಬ್ಬು ಸೊಪ್ಪು ಇಲ್ಲ. ನಾನೇನು ಗೊತ್ತಾ, ಒಂದು ಸ್ವಲ್ಪ ಇಂಟ್ರೋವರ್ಟು, ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಮಾತಾಡ್ಸಿದ್ರೆ ಮಾತಾಡ್ತೀನಿ, ಇಲ್ಲ ನಾನೇ ಮಾತಾಡಿದ್ರು ಅವ್ರು ಮಾತಾಡಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಟೈಮ್ ಮಾತಾಡಲ್ಲ ಅವ್ರ ಹತ್ರ. ಯಾಕಂದರೆ ಅವ್ರು ನನ್ನ ಜೊತೆ ಮಾತಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವು ಮಾತಾಡಿಸಿ ಏನು ನಮ್ಮ ರೆಸ್ಪೆಕ್ಟ್ ಹೋಗುತ್ತೆ. ಒಂದ್ಸಲ 2 ಸಲ ನೋಡೋಣ ಗೈಸ್. ಪದೇ ಅದೇ ಮಾಡ್ತಾಯಿದ್ರೆ ಇಲ್ಲ ಗೈಸ್, ಆಗಲ್ಲ. ನೋಡೋಣ, ನಾವು ಅದಕ್ಕೆ ನಾವೇನು ಮಾಡೋಕ್ಕೋಗಲ್ಲ, ಸೈಲೆಂಟಾಗಿ ಇರ್ತೀವಿ ಅಷ್ಟೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಬೇಜಾರಾಗಿದೆ ಅಂದರೆ ಜೀವನದಲ್ಲಿ, ತುಂಬ ಬೇಜಾರಾಗಿದೆ ಗೈಸ್. ಹೇಳ್ಕೊಳಕ್ಕೆ ಆಗ್ತಿಲ್ಲ, ನನಗೆ ಲೋನ್ಲಿ ಫೀಲ್ ಆಗ್ತಿದೆ. ಅದು ಏನು ಮಾಡ್ತಿದ್ದೀನಿ ಅಂದರೆ, ಅದಕ್ಕೆ ಎಲ್ಲೂ ಹೋಗ್ತಾ ಇಲ್ಲ, ಯಾರಿಗೂ ಫೋನ್ ಮಾಡ್ತಾ ಇಲ್ಲ, ಯಾರ ಮನೆ ಹತ್ರನೂ ಹೋಗ್ತಾ ಇಲ್ಲ, ಯಾರೂ ನನಗೂ ಫೋನ್ ಮಾಡ್ತಾ ಇಲ್ಲ.
ನಾನು ಯಾರಿಗೂ ಫೋನ್ ಮಾಡೋದಿಲ್ಲ. ಮಾಡಲ್ಲ ಅಂದರೆ ಆ ಕಡೆಯಿಂದ ಬಂದರೆ ತಾನೇ ಗೈಸ್ ನಾವು ಒಂದು ಸ್ವಲ್ಪ ಮಾತಾಡೋಕ್ಕೂ ಇಷ್ಟಪಡೋದು. ಅವರೇ ಬೇಡ ಅಂದ್ಕೊಂಡ್ಮೇಲೆ ನಾವು ಮೇಲ್ ಬಿದ್ದು ಮಾತಾಡ್ಸೋದು ಏನು ಚೆನ್ನಾಗಿರುತ್ತೆ ಅಲ್ವಾ? ನಾನು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ. ನಮ್ಮ ಮನೆಯವರಂತೂ ಇನ್ನೂ ಜಾಸ್ತಿ ಇದು ಮಾಡ್ತಾರೆ. ಅವ್ರು ಬೇಡ ಅಂದಮೇಲೆ ನಾವು ಯಾಕೆ ಹೋಗಬೇಕು ಅಂತ ಅನ್ನೋ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಅವ್ರಿಗೆ. ಅದೇ ಥರನೇ ನನಗೂ ಇರುತ್ತೆ. ಒಂದು ಹುಡುಗಿನ ಏನು ಮಾಡಿದ್ರೂ ಬೈತಾರೆ, ಒಂದು ಹುಡುಗಿ ಏನು ಮಾಡಿದ್ರೂ ತಪ್ಪು ಹಿಡಿತಾರೆ. ಏನು ಮಾಡ್ತಾ ಇದ್ದೀವಿ ಅಂಥದ್ದು? ಹುಡುಗಿ ಅಂದಮೇಲೆ ಅಷ್ಟೇನಾ? ಹುಡುಗಿ ಅಂದರೆ ಹಿಂಗೆ ಇರಬೇಕಾ? ಎಷ್ಟು ಅಪ್ಡೇಟ್ ಆಗಿದೆ ಇವಾಗ ಟೆಕ್ನಾಲಜಿ ಎಲ್ಲ. ಇಲ್ಲ ಗೈಸ್, ಅಂದರೆ ಕೆಟ್ಟದಾಗಿ ಏನು ಮಾಡಬಾರ್ದು. ಫ್ಯಾಮ್ಲಿ ಏನು ಹೇಳುತ್ತೆ ಅದು ಕೇಳಿಕೊಂಡು ರೆಸ್ಪೆಕ್ಟ್ ಕೊಟ್ಕೊಂಡು ದೊಡ್ಡವ್ರಿಗೆ ಅವರು ಏನು ಹೇಳ್ತಾರೋ ಅದು ತಿಳ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೂ ಮಾಡ್ತಾ ಇಲ್ಲ. ಆ ಥರ ಮಾಡಬೇಕು ಎಲ್ಲರೂ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಬಾಯ್.